ಗುರುವಿನ ಮಹತ್ವ ಏನು ಸರ್ ಒಬ್ಬ ಮಗುವಿನ ಬೆಳವಣಿಗೆ? ಹೇಳ್ತಾರಲ್ವಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹ್ಮ್ ಅದು ಗುರು ಆದ್ರೆ ಹ್ಮ್ ಈಗ ನಮಗೆ ನಮ್ಮ ಮಕ್ಕಳು ಎನ್ಕೌಂಟರ್ ಮಾಡುವಂಥವ್ರು ಎಷ್ಟು ಜನ ಸಿಗ್ತಾರೆ, ನಮ್ಮ ಮಕ್ಕಳು ಎದುರಿಸುವಂಥವ್ರು ಎಷ್ಟು ಜನ ಸಿಗ್ತಾರೆ? ನಿಮಗೆ ಬೇಕಾದಷ್ಟು ಜನ ಇನ್ಸ್ಟ್ರಕ್ಟರ್ಸ್ ಸಿಗ್ತಾರೆ. ಹ್ಮ್ ಇನ್ಸ್ಟ್ರಕ್ಟರ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಳ್ಕೊಡ್ತಾರೆ. ನಿಮಗೆ ಟೀಚರ್ಸು ಸಿಗ್ತಾರೆ, ನಿಮಗೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡುವಂಥವ್ರು. ಓಕೆ ಓಕೆ, ಕೋಚ್ಗಳು ಸಿಗ್ತಾರೆ. ತುಂಬ ಕಡಿಮೆ ಕೋಚ್ಗಳಿರುವಂಥವ್ರು, ಕಡಿಮೆ ಕೋಚ್ಗಳು ಅಂತಂದರೆ ನೀವು ಏನು ಮಾಡ್ತಿದ್ದೀರೋ ಅದ್ರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇರುವಂಥವ್ರು. ಈಗ ನೀವು ಎಂಜಿನಿಯರ್ ಆಗಬೇಕು ಅಂತಂದರೆ ಎಂಜಿನಿಯರಿಂಗ್ ಆಸ್ ಅ ಪ್ರೊಫೆಷನ್ ಅದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವಂಥವ್ರು ಕೋಚ್. ಎಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪಾಠ ಮಾಡೋರು ಕೋಚ್ ಆಗೋಕ್ಕಾಗಲ್ಲ. ಆ ಇಡೀ ಪ್ರೊಫೆಷನ್ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಕೋಚ್ ಆಗ್ಬೋದು, ಅದು ಕಡಿಮೆ ಜನ. ನೆಕ್ಸ್ಟ್ ಲೆವೆಲಲ್ಲಿ ಮೆಂಟಾರ್ಸ್ ಸಿಗ್ತಾರೆ. ಮೆಂಟಾರ್ಸ್ ಅಂತಂದ್ರೆ ನೀವು ಏನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅದನ್ನ ಮಾಡಿರೋ ಅನುಭವ ಇರುವಂತವ್ರು. ಒಬ್ಬ ಎಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋನಿಗೆ ಒಬ್ಬ ಎಂಜಿನಿಯರ್ ಅಷ್ಟೇ ಮೆಂಟರ್ ಆಗಕ್ಕೆ ಸಾಧ್ಯ. ನಾನು ಮೆಂಟರ್ ಆಗಕ್ಕಾಗಲ್ಲ. ಒಬ್ಬ ಡಾಕ್ಟರ್ ಆಗಿ ಎಂಜಿನಿಯರ್ ಆಗಬೇಕು ಅಂತ ಅನ್ನೋನಿಗೆ ನಾನು ಮೆಂಟರ್ ಮಾಡೋಕ್ಕಾಗಲ್ಲ. ಕೋಚ್ ಮಾಡ್ಬೋದು ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ. ಸೊ ಮೆಂಟರ್ಗಳು ಇನ್ನೂ ತುಂಬ ಕಡಿಮೆ. ಇವರೆಲ್ಲರನ್ನ ಮೀರಿದವರು ಗುರು ಆದಾಗ, ಗುರು ನೀವು ಏನು ಮಾಡಬೇಕು ಅನ್ಕೊಳ್ತಿದ್ದೀರೋ ಅದ್ರ ಮೇಲೆ ಫೋಕಸ್ ಮಾಡಲ್ಲ, ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ವ್ಯಕ್ತಿಯ ಇಷ್ಟ ಅನಿಷ್ಟಗಳ ಬಗ್ಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡುವಂಥವ್ರು ಇವರೆಲ್ಲ. ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಅಥವಾ ಶಿಕ್ಷಕ, ಟೀಚರ್, ಮತ್ತೆ ನಿಮಗೆ ಕೋಚ್, ಮೆಂಟರ್, ಇವರೆಲ್ಲ ನೀವು ಏನು ಮಾಡಬೇಕು ಅಂದ್ಕೊಳ್ತಿದ್ದೀರೋ ಅದ್ರ ಕಡೆ ಕೆಲಸ ಮಾಡ್ತಾರೆ. ಒಬ್ಬ ಗುರು ನಿಮ್ಮ ಮೇಲೆ ಕೆಲಸ ಮಾಡ್ತಾರೆ. ವ್ಯಕ್ತಿಯನ್ನ ರೂಪಿಸುವಂಥದ್ದು. ವ್ಯಕ್ತಿತ್ವ ಅಷ್ಟೇ ಅಲ್ಲ, ವ್ಯಕ್ತಿಯ ಒಂದು ಆಯಾಮ ಅಷ್ಟೇ. ವ್ಯಕ್ತಿಯನ್ನ ರೂಪಿಸೋದಕ್ಕೆ ಮಾರ್ಗದರ್ಶನ ನೀಡುವಂಥವ್ರು ಗುರು. ಇವಾಗ ಎಷ್ಟು ವ್ಯಕ್ತಿ ನಿರ್ಮಾಣದ ಕೇಂದ್ರಗಳಿದೆ ನಮ್ಮ ಶಾಲೆಗಳು. ವ್ಯಕ್ತಿ ನಿರ್ಮಾಣದ ಕೇಂದ್ರಗಳ ವಸ್ತು ನಿರ್ಮಾಣದ ಕೇಂದ್ರಗಳು. ಕಮಾಡಿಫೈಡ್. ನೀವು ಅದು ಮೆಟೀರಿಯಲಿಸ್ಟಿಕ್ ಪ್ಲೇಸಸ್. ಒಬ್ಬ ಗುರು ಸ್ಪಿರಿಚುವಲ್ ಡೈಮೆನ್ಷನ್ ಅಲ್ಲಿ ಆಕ್ಟ್ ಮಾಡುವಂಥವನು, ಆಧ್ಯಾತ್ಮಿಕ ಸ್ತರದಲ್ಲಿ ಕೆಲಸ ಮಾಡುವಂಥವನು ಗುರು. ಸೊ ನಾವು ಗುರುಗಳ ರೆಫರೆನ್ಸ್ ಅನ್ನು ತಗೊಂಡು ಶಿಕ್ಷಕರನ್ನ ಅದ್ರ ಜೊತೆಗೆ ಕೋರಿಲೇಟ್ ಮಾಡಬಾರ್ದು, ದ್ರೋಹ ಅದು. ನಾನೊಬ್ಬ ಶಿಕ್ಷಕನಾಗಿ ನನ್ನನ್ನು ನಾನು ಗುರು ತರ ಫೀಲ್ ಮಾಡಬಾರ್ದು. ನಾನು ವ್ಯಕ್ತಿ ನಿರ್ಮಾಣದ ಕಾರ್ಯದಲ್ಲಿ ಇದ್ದೀನಿ ಅಂತಂದ್ರೆ ನಾನು ಗುರು ಅಂತ ಹೇಳ್ಕೊಳಕ್ಕಾಗಲ್ಲ. ಒಬ್ಬ ಶಿಷ್ಯ ಇವ್ರು ನನ್ನ ಗುರು ಅಂತ ಹೇಳ್ಬೋದು. ಗುರು ತನ್ನನ್ನು ತಾನು ಗುರು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಶಿಷ್ಯ ಹೇಳ್ತಾನೆ ಇವ್ರು ನನ್ನ ಗುರುಗಳು ಅಂತ, ಅಲ್ವಾ? ಸೊ ಗುರು ಅನ್ನೋದನ್ನ ನಾವು ಅದಕ್ಕೆ ಬೇಕಾಗಿರುವಂತಹ ಗುರುತ್ವದ ಆಧಾರದ ಮೇಲೇನೆ ಮಾತಾಡ್ಬೇಕು. ಹೆವಿ ಅದು. ವಿ ಕ್ಯಾನಾಟ್ ಯೂಸ್ ಗುರು ಲೈಟ್ಲಿ. ಸೊ ಆದ್ರಿಂದ ಗುರು ಇದ್ರೆ ಏನ್ ಬೇಕೋ ಮಾಡ್ಬೋದು. ಗುರುಗೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಅಧಿಕಾರ ಇದೆ. ನಮ್ಮ ಕಲ್ಚರಲ್ ಅಷ್ಟು ನಾವು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀವಿ. ಇದಿದೆಯಲ್ಲ ಮೇಡಮ್, ಕಬೀರನ ದೋಹದಲ್ಲಿ ಹೇಳ್ತಾನೆ, ಗುರು ಗೋವಿಂದ ದೋಹೋ ಕಡೆ ಕಾಕೆ ಲಾಗು ಪಾಯೆ, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯೆ ಅಂತ. ಅಂದ್ರೆ ಗುರು ಮತ್ತೆ ಗೋವಿಂದ, ಭಗವಂತ ಇಬ್ರು ಬಂದು ನಿನ್ ಮುಂದೆ ನಿಂತ್ಕೊಂಡ್ರೆ ಯಾರ ಕಾಲಿಗೆ ನಮಸ್ಕಾರ ಮಾಡ್ತೀಯಪ್ಪ ಅಂತಂದ್ರೆ ನಾನು ನನ್ನ ಗುರುಗಳ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಗೋವಿಂದನನ್ನ ಕರೆಸಿದ್ದೆ ನನ್ನ ಗುರುಗಳು ಅಂತ. ಗುರು ಮಟ್ಟ ದೊಡ್ಡದು. ಕರೆಕ್ಟ್. ಹಾಗೆ ಫೈನಲ್ ಆಗಿ ಮತ್ತೊಂದು ಈಗಿನ ಮಕ್ಕಳಲ್ಲಿ ಸ್ಟ್ರೆಸ್ಫುಲ್ ವಿಚಾರ ಅಂತ ಅಂದರೆ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ, ನನ್ನ ಮಗಳು ಇದು ಕಲಿಬೇಕು, ನನ್ನ ಮಕ್ಕಳು ಅದು ಮಾಡಬೇಕು, ಎಲ್ಲ ಅವ್ರು ಏನು ಪೇರೆಂಟ್ಸ್ ಮಾಡೋಕ್ಕಾಗಿರಲ್ಲೋ ಅದನ್ನೂ ಹೇರ್ತಾರೆ, ಏನು ಮಾಡಬೇಕು ಅಂತ ಇರ್ತಾರೋ ಅದನ್ನೂ ಹೇರ್ತಾರೆ. ಸೊ ಅವರ ಇಚ್ಛೆನೇ ಅದ್ರ ಮೇಲೂ ಮಕ್ಕಳ ಮೇಲೆ ಹೇರ್ದಂಗೂ ಒಂದು ಕಡೆ ಆದರೆ, ಎಷ್ಟೋ ಕಡೆಗಳಲ್ಲಿ ಕೆಲವು ಕಡೆ ಮಾತ್ರ ಅಂತ ಹೇಳ್ಬೋದು ಮಕ್ಕಳ ಆಸಕ್ತಿ ಏನು ಅದಕ್ಕೆ ಸೇರಿಸೋದುಂಟು. ಆ್ಯಂಡ್ ಸೊ ಈ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ನಿಜಕ್ಕೂ ಎಷ್ಟು ಇಂಪಾರ್ಟೆಂಟು, ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ. ಒಳ್ಳೆಯದೇ, ಬಿಕಾಸ್ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಮಕ್ಕಳು ಡೆವಲಪ್ ಆಗ್ತಾರೆ. ಶಿಕ್ಷಣದ ಜೊತೆಗೆ, ಫಾರ್ಮಲ್ ಎಜುಕೇಷನ್ ಜೊತೆಗೆ ಒಂದು ಆರ್ಟ್, ಒಂದು ಸ್ಪೋರ್ಟ್ ಮಕ್ಕಳನ್ನ ಆಕ್ಟಿವ್ ಆಗಿಡುತ್ತೆ. ಓಕೆ, ಬಟ್ ಅದು ತಮಗೆ ಇಷ್ಟ ಇರುವಂಥದ್ದಾಗಬೇಕು, ಮಕ್ಕಳಿಗೆ ಸಹಜವಾಗಿ ಇನ್ಕ್ಲಿನೇಷನ್ ಇರುವಂಥದ್ದಾಗಬೇಕು. ಮತ್ತು ಅದನ್ನ ಕಾಂಪಿಟೇಟಿವ್ ಆಗಿ ತಗೊಂಡ್ಬೇಡಿ. ಪೇರೆಂಟ್ಸ್ಗೆ ಮಾಡಿಸ್ಬೇಡಿ ಅಂತ ಹೇಳೋದಿಲ್ಲ, ಮಾಡಲಿ, ಮಕ್ಕಳು ಆಕ್ಟಿವ್ ಆಗಿದ್ದಷ್ಟು ಒಳ್ಳೇದು, ನೋ ಪ್ರಾಬ್ಲಮ್. ಅವರು ಆಫ್ಟರ್ ಸ್ಕೂಲ್ ಲರ್ನಿಂಗ್ ಏನಿದೆ ಅದೊಂದು 2 ಅವರ್ ಮಾಡ್ಕೊಳ್ಬೋದು. ಮಿಕ್ಕಿದ ಟೈಮು ಮಕ್ಕಳಿಗೆ ಇಷ್ಟ ಇರುವಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಲಿ. ಆದರೆ ಸಂಗೀತದ ಕ್ಲಾಸಿಗೆ ಸೇರಿಸ್ಬಿಟ್ಟು ಇನ್ನು 2-3 ವಾರ ಆಗೋ ಅಷ್ಟೊತ್ತಿಗೆ ಟೀಚರ್ಗೆ ಹೋಗ್ಬಿಟ್ಟು ನನ್ನ ಮಗು ಯಾವಾಗ ಯಾವುದೋ ಕಾಂಪಿಟೇಷನಲ್ಲಿ ಹಾಡುತ್ತೆ, 4 ದಿನ ಡ್ಯಾನ್ಸ್ಗೆ ಹೋಗಿರೋದಿಲ್ಲ, ಡ್ಯಾನ್ಸ್ ಏನಾದ್ರು ಬರುತ್ತಲ್ಲ ಬೇರೆ ಬೇರೆ ಕಾಂಪಿಟೇಷನ್, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಇಲ್ಲಿಗೆ ಯಾವಾಗ ಹೋಗ್ತಾರೆ? ಅದರ ಅವಶ್ಯಕತೆ ಇಲ್ಲ. ನೋಡಿ, ಮಕ್ಕಳು ಕಾಂಪೀಟ್ ಮಾಡೋ ಮಟ್ಟಕ್ಕೆ ಡೆವಲಪ್ ಆದರೆ
ಯಾರು ಅದನ್ನು ಮುಚ್ಚಿಡೋಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ ಈ ಮಗು ಡೆವಲಪ್ ಆಗಿದೆ, ಈ ಮಗುಗೊಂದು ವೇದಿಕೆ ಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವೇದಿಕೆಗೋಸ್ಕರ ಮಕ್ಕಳನ್ನ ಪುಷ್ ಮಾಡಬೇಡಿ. ಲೆಟ್ ಇಟ್ ಬಿ ಅ ಹಾಬಿ ಸೀರಿಯಸ್ ಪ್ರೊಫೆಷನ್ ಆಗಿ ಆಗ್ಬೋದು, ಅಥವಾ ಅವರಲ್ಲಿ ಆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಅಂತಂದರೆ ಡೆವಲಪ್ ಆಗ್ತಾರೆ. ಸ್ವಾಭಾವಿಕವಾಗಿ ಡೆವಲಪ್ ಆಗಿರುವಂಥವ್ರಿಗೆ ವೇದಿಕೆಗಳನ್ನು ಕೊಡಿ, ಅದು ತಲೆಗೆ ಹತ್ತದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಸೊ ಅಲ್ಲೂ ಅಷ್ಟೇ ಮಾಡಿ, ಬಟ್ ಇದಕ್ಕೆ ಇದೇ ಒಂದು ಔಟ್ಕಮ್ ಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಬೇಡಿ. ಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಜೀವನಕ್ಕೆ ಬೇಕಾಗಿರೋ ಎಲ್ಲದನ್ನ ತುಂಬಿಸಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಕಲಿಯೋದಕ್ಕೆ ಶುರು ಮಾಡಿದ್ರೆ ಸಾಕಷ್ಟು. ಓಕೆ, ಸೊ ಸಾಕಷ್ಟು ಪೇರೆಂಟಿಂಗ್ ವಿಷಯಗಳ ಬಗ್ಗೆ ಹೇಳಿದಿರಿ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಆ್ಯಂಡ್ ಮಕ್ಕಳನ್ನ ಹೇಗೆ ನಾವು ರಿಲೇಟಬಲ್ ಆಗಿ ನೋಡಬೇಕು, ಹೇಗೆ ಅವ್ರನ್ನ ಪ್ರೋತ್ಸಾಹ. ಮಕ್ಕಳಲ್ಲಿ 3 ಮೈಂಡ್ ಸೆಟ್ ಡೆವಲಪ್ ಮಾಡೋದಕ್ಕೆ ಒಂದು ಕನ್ಕ್ಲೂಷನಲ್ಲಿ ನಾನು ಹೇಳ್ಬಿಡ್ತೀನಿ. ಒಂದು ನಾನು ಹೇಳಿದೆ ಕರ್ಮಣ್ಯವಾಧಿಕಾರಸ್ಥೆ, ಅಂದರೆ ಔಟ್ಕಮ್ ಅಗ್ನಾಸ್ಟಿಕ್ ಪ್ರಾಸೆಸ್ ಸೆಂಟ್ರಿಸಮ್. ಔಟ್ಕಮ್ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡಬೇಡಿ, ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ. ನೀವು ಇದನ್ನು ಮನೇಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಯು ಡೋಂಟ್ ಟಾಕ್ ಅಬೌಟ್ ರಿಸಲ್ಟ್ಸ್, ಯು ಟಾಕ್ ಅಬೌಟ್ ಎಫರ್ಟ್. ಎರಡನೇದು ಶ್ರದ್ಧೆ. ಅದು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚೇರೇಣಾದಿ ಗಚ್ಚತಿ ಅಂತ. ಶ್ರದ್ಧೆ ನಿರಂತರವಾದಂತಹ ಶಾಶ್ವತವಾದ ಸುಖಕ್ಕೆ ಮೂಲ. ಅದು ಸ್ಟೇಜಸ್ ಹೇಳ್ತಾರೆ ಅದರಲ್ಲಿ. ಸೊ ಮಾಡೋದೆಲ್ಲದನ್ನ ಶ್ರದ್ಧೆಯಿಂದ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಸಿ, ಮಗು ಶ್ರದ್ಧೆಯಿಂದ ಮಾಡೋ ಥರ ಅದನ್ನು ಎನ್ಕರೇಜ್ ಮಾಡ್ತಾ ಹೋಗಿ, ಶ್ರದ್ಧೆನ ರಿವಾರ್ಡ್ ಮಾಡಿ. ಎರಡನೇದು. ಸೊ ದಿಸ್ ಇಸ್ ಶ್ರದ್ಧಾ, ಡೆಡಿಕೇಶನ್, ಅಪ್ರೋಚ್ ಆಫ್ ಡೆಡಿಕೇಶನ್. ಮೂರನೇದು ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೊಳ್ಬೇಕು, ನಿನ್ನನ್ನು ಯಾವತ್ತೂ ನೀನು ಜರಿಬಾರ್ದು, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ ಅಂತ. ಸೊ ಇದನ್ನ ಮಕ್ಕಳಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಿಸೋದು ನಾವು? ನನಗೆ ಇದೆಲ್ಲ ಸರಿಯಾಗಿದ್ರೆ ನಾನು ಇದನ್ನ ಮಾಡ್ತಿದ್ದೆ. ಎಷ್ಟು ಜನ ಅಪ್ಪ ಅಮ್ಮ ಹೇಳ್ತಾರೆ, ನಿನಗಿರೋ ಥರ ಅನುಕೂಲಗಳಿದ್ದಿದ್ರೆ ನಾನು ಇನ್ನೇನೇನೋ ಮಾಡ್ಬಿಡ್ತಿದ್ದೆ ಅಂತ. ಕರೆಕ್ಟ್. ಏನು ಮಾಡ್ತಿರ್ಲಿಲ್ಲ. ನಿಮಗಿದ್ದಂಥ ಪರಿಸ್ಥಿತಿನಲ್ಲಿ ಇದ್ದವರೇ ನಿಮಗಿಂತ ಚೆನ್ನಾಗಿ ಮಾಡಿರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸೊ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ನಾವೇನು, ಪರಿಸ್ಥಿತಿ ನನಗೆ ಬೇಕಾದಂಗಿದ್ರೆ ನಾನೇನೋ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀನಿ. ಪರಿಸ್ಥಿತಿ ಇಂಪ್ರೂವ್ ಆದರೆ ನಾನು ಮಾಡೋದು ಇನ್ನೂ ಇಂಪ್ರೂವ್ ಆಗುತ್ತೆ. ಬಟ್ ಪರಿಸ್ಥಿತಿ ಇಂಪ್ರೂವ್ ಆಗಲಿ ಅಂತ ಕಾಯ್ಕೊಂಡು ಇವತ್ತು ಅದು ಇಂಪ್ರೂವ್ ಆಗೋವರೆಗೂ ನಾನೇನು ಮಾಡಲ್ಲ ಅಂತ ಕೂತ್ಕೊಳ್ಬಾರ್ದು. ದಿಸ್ ಈಸ್ ನ್ಯಾಚುರಲ್. ಪ್ರಕೃತಿ ಯಾವಾಗಲೂ ಎಫೆಕ್ಟಿವ್ನೆಸ್ ಕಡೆಗೆ ಹೋಗುತ್ತೆ, ಎಫಿಷಿಯನ್ಸಿ ಕಡೆಗಲ್ಲ. ಆ ಕೆಲಸ ಆಗಬೇಕು. ಇರೋ ಪರಿಸ್ಥಿತಿನಲ್ಲಿ ಏನು ಮಾಡ್ಬೋದು ಮಾಡ್ಬಿಡೋದು. ಈ 3 ಮೈಂಡ್ ಸೆಟ್ಟನ್ನು ನಾವು ಮನೆ ಒಳಗಡೆ ತಂದುಬಿಟ್ರೆ, ನೀನು ಕೆಲಸ ಮಾಡಪ್ಪ, ಚಿಂತೆ ಮಾಡಬೇಡ, ಏನಾಗುತ್ತಾಗಲಿ ಅದನ್ನು ನಾವು ಸೆಲೆಬ್ರೇಟ್ ಮಾಡೋಣ. ಏನಿದ್ರು ಇರಲಿ, ಔಟ್ಕಮ್ ವಿಲ್ ಸೆಲೆಬ್ರೇಟ್. ಪ್ರಾಸೆಸ್ ಈಸ್ ರಿವಾರ್ಡೆಡ್. ಶ್ರದ್ಧೆ, ಮಾಡೋದೆಲ್ಲ ಶ್ರದ್ಧೆಯಿಂದ ಮಾಡು. ಮೂರನೇದು, ಇವತ್ತು ಏನೆಲ್ಲ ಮಾಡ್ಬೋದು ಇವತ್ತಿನ ಪರಿಸ್ಥಿತಿನಲ್ಲಿ ಅದನ್ನು ಮಾಡು. ಪರಿಸ್ಥಿತಿ ಇಂಪ್ರೂವ್ ಆಗಲಿ ಅಂತ ಕಾಯ್ಕೊಂಡು ಕೆಲಸ ಮಾಡ್ದಂಗೆ ಕೂರಬೇಡ. ಆಯ್ತಲ್ಲ, ನಮ್ಮ ಜೀವನನೂ ಇಂಪ್ರೂವ್ ಆಗುತ್ತೆ, ಪ್ಯಾರಲಲ್ಲಿ ಮಕ್ಕಳ ಜೀವನನೂ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳನ್ನ ಮಾತ್ರ ಉದ್ಧಾರ ಮಾಡ್ತೀವಿ, ನಾನು ಇದ್ದಂಗೆ ಇರ್ತೀನಿ ಅಂತಂದ್ರೆ ಆಗೋದಿಲ್ಲ. ಮಕ್ಕಳನ್ನ ಬೆಳೆಸುವಾಗ, ಮಕ್ಕಳನ್ನ ಬೆಳೆಸೋದಕ್ಕೆ ನೀವೇನೆಲ್ಲ ನಿರೀಕ್ಷೆ ಮಾಡ್ತಿದ್ದೀರೋ ಅದಕ್ಕೆ ತಕ್ಕಂಗೆ ನೀವು ಬೆಳೀತಾ ಇರಬೇಕು. ಮಕ್ಕಳಲ್ಲಿ ಮೈಂಡ್ ಸೆಟ್ ಡೆವಲಪ್ ಮಾಡಬೇಕು ಅಂದರೆ ನೀವು ಆ ಮೈಂಡ್ ಸೆಟ್ ಡೆವಲಪ್ ಮಾಡ್ಬೇಕು. ಇಟ್ ಶುಡ್ ಬಿ ಅ ಫ್ಯಾಮಿಲಿ ಆಕ್ಟಿವಿಟಿ.